ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ವರ್ಡ್ ಅಲ್ಲೇ ಹೇಳ್ತಾ ಇದೆ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಪರ್ಸನ್, ಪೀಪಲ್ಸ್ ಅಥವಾ ಕೆಲವೊಂದು ಥಿಂಗ್ಸ್ ಗಳ ನಡುವೆ ಕಂಪ್ಯಾರಿಸನ್ ಆಗ್ತಾ ಇರುತ್ತೆ. ಸೊ ಯಾವ್ಯಾವ ತರದ ಕಂಪ್ಯಾರಿಸನ್ ನಾವು ನೋಡ್ತಾ ಹೋಗ್ತೀವಿ ಅಂತ ನೋಡೋಣ. 3 ಟೈಪ್ಸ್ ಆಫ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬರುತ್ತೆ. ಫಸ್ಟ್ ಒನ್ ಈಸ್ positive degree of comparison, second one is comparative degree of comparison, third one is superlative degree of comparison. 3 types of degrees ಬರುತ್ತೆ. ಪಾಸಿಟಿವ್, ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಅಂತ ಹೇಳಿ ನಾವು 3 ತರದ ಡಿಗ್ರೀಸ್ ನ ನೋಡ್ತೀವಿ. ಸೊ ಇದ್ರ ಮೇಲೆ ಒಂದು ಮಾರ್ಕ್ಸ್ SSLC ಎಕ್ಸಾಮಿನೇಷನ್ ಪೇಪರ್ ಅಲ್ಲಿ ಅರೈಸ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಡಿಗ್ರಿ ಆಫ್ ಕಂಪ್ಯಾರಿಸನ್ ನ ಕೊಟ್ಟಿರ್ತಾರೆ, ಇನ್ನ ಒಂದಕ್ಕೆ ಚೇಂಜ್ ಮಾಡಿ ಅಂತ ಹೇಳಿ ಇಲ್ಲಿ ನಮ್ಗೆ ಕೇಳ್ತಾರೆ. ಸೊ ಇದನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಿಂಪಲ್ ರೂಲ್ಗಳಿದೆ, ಅದೇನು ಅಂತ ಹೇಳ್ತೀನಿ. ಅದಕ್ಕೆ ಮೊದಲು ಡೆಫಿನೇಷನ್ ನೋಡೋಣ. ಪಾಸಿಟಿವ್ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಂತ ಹೇಳಿದ್ರೆ ಡಿಸ್ಕ್ರೈಬ್ ಸಮಥಿಂಗ್ ವಿತೌಟ್ ಡೈರೆಕ್ಟ್ಲಿ ಕಂಪೇರಿಂಗ್ ಇಟ್ ಟು ಎನಿಥಿಂಗ್ ಅಂತ ಹೇಳಿ. ಸಿಂಪಲ್ ಆಗಿ ನಾವ್ ಏನ್ ಹೇಳ್ಬೋದು ಅಂತ ಹೇಳಿದ್ರೆ ಪಾಸಿಟಿವ್ ಡಿಗ್ರಿ ಅಂತ ಹೇಳಿದ್ರೆ ದೇರ್ ಇಸ್ ನೋ ಕಂಪ್ಯಾರಿಸನ್ ಅಂತ ಹೇಳಿ ಕರಿಬಹುದು. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಯಾವ್ದ್ರ ನಡುವೆನೂ ಕೂಡ ಕಂಪ್ಯಾರಿಸನ್ ಅನ್ನ ಮಾಡ್ತಾ ಇಲ್ಲ. ಒಬ್ಬ ವ್ಯಕ್ತಿ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ, ಅವನನ್ನ ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಶಿ ಈಸ್ ಅ ಶಾರ್ಟ್ ಗರ್ಲ್ ಅಂತ ಹೇಳಿದೆ. ಸೊ ಈ ಶಾರ್ಟ್ ಅನ್ನೋದಕ್ಕೆ ನಾವೇನ್ ಹೇಳ್ತೀವಿ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್ ಅಂತ ಹೇಳಿ ಕರಿತೀವಿ. ಯಾವ್ದೋ ಒಂದು ವರ್ಡ್ ನ ಯೂಸ್ ಮಾಡ್ಕೊಂಡು ನಾವು ಕಂಪ್ಯಾರಿಸನ್ ನ ಮಾಡ್ತಾ ಇರ್ತೀವಿ. ಸೊ ಇಲ್ಲಿ ನೋಡಿ, ಶಿ ಈಸ್ ಅ ಶಾರ್ಟ್ ಗರ್ಲ್ ಅಂತ ಹೇಳಿದೆ. ಸೊ ಇಲ್ಲೆಲ್ಲೂ ಕೂಡ ಡೈರೆಕ್ಟ್ ಕಂಪ್ಯಾರಿಸನ್ ನ ಮಾಡಿಲ್ಲ, ಅವಳ ಬಗ್ಗೆ ಮಾತ್ರ ಹೇಳ್ತಾ ಇದ್ದಾರೆ, ಯಾರ ನಡುವೆನೂ ಕೂಡ ಕಂಪ್ಯಾರಿಸನ್ ನ ಇಲ್ಲಿ ಮಾಡಿಲ್ಲ. ಸೊ ಇದಕ್ಕೆ ಪಾಸಿಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ದೇರ್ ಇಸ್ ನೋ ಡೈರೆಕ್ಟ್ ಕಂಪ್ಯಾರಿಸನ್ ಬಿಟ್ವೀನ್ ಪರ್ಸನ್, ಎನಿಮಲ್ ಆರ್ ಥಿಂಗ್ಸ್ ಏನಾದ್ರೂ ಆಗಿರ್ಬೋದು. ಸೊ ಹಾಗಾದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಅಂದ್ರೆ ಏನು? ಕಂಪ್ಯಾರಿಸನ್ ಬಿಟ್ವೀನ್ ಟೂ ಆಬ್ಜೆಕ್ಟ್ಸ್, ಪೀಪಲ್ ಆರ್ ಐಡಿಯಾಸ್. ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಿದ್ರೆ ಎರಡು ಆಬ್ಜೆಕ್ಟ್ ಆಗಿರ್ಬೋದು, ಎರಡು ಪೀಪಲ್ ಆಗಿರ್ಬೋದು, ಎರಡು ಥಿಂಗ್ಸ್ ಗಳು ಆಗಿರ್ಬೋದು, ಅದ್ರ ನಡುವೆ ಏನಾಗ್ತಿರತ್ತೆ, ಕಂಪ್ಯಾರಿಸನ್ ಆಗ್ತಾ ಇರತ್ತೆ. ಅದಕ್ಕೆ ನಾವು ಕಂಪ್ಯಾರಿಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಈಸ್ ಶಾರ್ಟರ್ ದ್ಯಾನ್ ಎನಿ ಅದರ್ ಗರ್ಲ್. ಟೂ ಪರ್ಸನ್ ನಡುವೆ ಕಂಪ್ಯಾರಿಸನ್ ಆಗುತ್ತೆ ಅಂತ ಹೇಳಿದೆ. ಶಿ ಅನ್ನೋದು ಒಂದು ಪರ್ಸನ್ ಆದ್ರೆ ನೋಡಿ, ಎನಿ ಅದರ್ ಗರ್ಲ್ ಅಂತ ಹೇಳಿದೆ, ಯಾವ್ದಾದ್ರು ಇನ್ನೊಂದು ಹುಡುಗಿ ಅಂತ ಹೇಳಿ, ಒಬ್ಳೆ ಹುಡುಗಿಯಲ್ಲಿ. ಸೊ ಇಬ್ರು ನಡುವೆ ಕಂಪ್ಯಾರಿಸನ್ ಆಗ್ತಾ ಇದೆ. ಈ ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್ ಏನಾಗಿ ಚೇಂಜ್ ಆಯ್ತು ಅಂತ ಹೇಳಿದ್ರೆ ಶಾರ್ಟರ್ ಅಂತ ಹೇಳಿ ಆಯ್ತು. ನೆಕ್ಸ್ಟ್ ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಬಿಟ್ವೀನ್ 3 or more ಆಬ್ಜೆಕ್ಟ್ಸ್ ಆರ್ ಪೀಪಲ್. ಸೊ ಕಂಪ್ಯಾರಿಸನ್ ಬಿಟ್ವೀನ್ 3 or more ಆಬ್ಜೆಕ್ಟ್ಸ್ ಆರ್ ಪೀಪಲ್, ಇಲ್ಲಿ ಕಂಪ್ಯಾರಿಸನ್ ಆಗ್ತಾ ಇದೆ. ಇಬ್ರು 3 ಜನ ಆಗಿರ್ಬೋದು, 3ಕ್ಕಿಂತ ಜಾಸ್ತಿ ಆಗಿರ್ಬೋದು, ಅವ್ರ ನಡುವೆ ಕಂಪ್ಯಾರಿಸನ್ ಆಗ್ತಾ ಇದ್ರೆ ಅದಕ್ಕೆ ನಾವು ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಶಿ ಈಸ್ ದ ಶಾರ್ಟೆಸ್ಟ್ ಆಫ್ ಆಲ್ ಗರ್ಲ್ಸ್. ಇವಳು ತುಂಬಾ ಶಾರ್ಟ್ ಆಗಿದ್ದಾಳೆ. ಇಲ್ಲಿ ನೋಡಿ, ಇವಳು ಅನ್ನೋದು ಒಬ್ಬ ವ್ಯಕ್ತಿ ಆದ್ರೆ ಆಲ್ ಗರ್ಲ್ಸ್ ಅಂತ ಹೇಳಿದೆ, ಅಂದ್ರೆ 3ಕ್ಕಿಂತ ಜಾಸ್ತಿ. ತುಂಬಾ ಜನ ಹುಡುಗಿರಿದ್ದಾರೆ, ತುಂಬಾ ಜನ ಹುಡುಗಿರಲ್ಲಿ ಇವಳು ತುಂಬಾ ಶಾರ್ಟೆಸ್ಟ್ ಆಗಿದ್ದಾಳೆ. ಇಲ್ಲಿ ನೋಡಿ, ಶಾರ್ಟೆಸ್ಟ್, ಈ ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್ ಏನಾಯ್ತು, ಶಾರ್ಟೆಸ್ಟ್ ಆಗಿ ಚೇಂಜ್ ಆಯ್ತು. ER ಮತ್ತೆ EST ಬಂದು ಆಡ್ ಆಗುತ್ತೆ. ER ಬಂದ್ರೆ ಕಂಪ್ಯಾರಿಟಿವ್ ಡಿಗ್ರಿ ಆಗುತ್ತೆ, ಸೂಪರ್ಲೇಟಿವ್ ಡಿಗ್ರಿಲಿ EST ಬಂದು ಆಡ್ ಆಗುತ್ತೆ. ಇದು ಯಾವಾಗ ಯಾವಾಗ ಆಡ್ ಆಗುತ್ತೆ ಅಂತ ಹೇಳಿದ್ರೆ ಮಾನೋಸಿಲಬಲ್ ಇರ್ಬೇಕಾದ್ರೆ ER ಆಡ್ ಆಗುತ್ತೆ. ಆಮೇಲೆ ಲಾಸ್ಟ್ ಅಲ್ಲಿ Y ಇರ್ಬೇಕಾದ್ರೆ ಆ Y ನ ರಿಮೂವ್ ಮಾಡಿ IER ನ ಹಾಕ್ತೀರಾ. ಅಂದ್ರೆ ಹ್ಯಾಪಿ ಇದ್ದಿದ್ದು ಹ್ಯಾಪಿಯರ್ ಆಗುತ್ತೆ, ಹ್ಯಾಪಿ ಇದ್ದಿದ್ದು ಹ್ಯಾಪಿಯೆಸ್ಟ್ ಆಗುತ್ತೆ. IER IEST ನ ನೀವಿಲ್ಲಿ ಆಡ್ ಮಾಡ್ತೀರಾ. ಸೊ ಮೋರ್ ದನ್ ಅಂದ್ರೆ ಮಲ್ಟಿ ಸಿಲಬಲ್ ಇದ್ರೆ ಅಥವಾ 3 ಸಿಲಬಲ್ 4 ಸಿಲಬಲ್ ಇದ್ರೆ ಅಲ್ಲಿ ನಾವು ಮೋರ್ ಮತ್ತೆ ಮೋಸ್ಟ್ ನ ಯೂಸ್ ಮಾಡ್ತೀವಿ. ಅದನ್ನ ನೆಕ್ಸ್ಟ್ ನೋಡೋಣ. ಹಾಗಾದ್ರೆ ಪಾಸಿಟಿವ್ ಡಿಗ್ರಿ, ಕಂಪ್ಯಾರಿಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಅರ್ಥ ಆಯ್ತು ಅನ್ಕೊಳ್ತೀವಿ. ಪಾಸಿಟಿವ್ ಅಂತ ಹೇಳಿದ್ರೆ ದೇರ್ ಇಸ್ ನೋ ಡೈರೆಕ್ಟ್ ಕಂಪ್ಯಾರಿಸನ್. ಕಂಪ್ಯಾರಿಟಿವ್ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಪರ್ಸನ್. ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿದ್ರೆ ಕಂಪ್ಯಾರಿಸನ್ ಬಿಟ್ವೀನ್ 3 or more ಪರ್ಸನ್ ಆರ್ ಪೀಪಲ್ ಆಗಿರ್ಬೋದು, ಇದ್ರ ನಡುವೆ ಕಂಪ್ಯಾರಿಸನ್ ಆದ್ರೆ ನಾವು ಸೂಪರ್ಲೇಟಿವ್ ಅಂತ ಹೇಳಿ ಕರಿತೀವಿ. ಸೊ ಈ ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ಗೆ, ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ಗೆ ನೀವು ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಕೆಲವು ಸಿಂಪಲ್ ರೂಲ್ಗಳನ್ನ ನಾನು ಇಲ್ಲಿ ಹೇಳ್ತೀನಿ, ಅದನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಚೇಂಜ್ ಮಾಡಬಹುದು. ನೋಡಿ, ಇಲ್ಲಿ ರೂಲ್ ನೋಡಿ, ಪಾಸಿಟಿವ್ ಡಿಗ್ರಿ ಅಂತ ಇದೆ. ಸೊ ಇಲ್ಲಿ ರೂಲ್ ಇದೆ, ನೋ ಅದರ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ವರ್ಕ್ ಪ್ಲಸ್ ಸೋ ಆಸ್ ಪಾಸಿಟಿವ್ ಅಬ್ಜೆಕ್ಟಿವ್ ಆಸ್ ಆಬ್ಜೆಕ್ಟ್ ಅಂತ ಹೇಳಿ ಈ ತರ ಇಲ್ಲಿ ಕಂಪ್ಯಾರಿಟಿವ್ ಅಂತ ಹೇಳಿದ್ರೆ ಈ ರೂಲ್ ಇದೆ, ಸಬ್ಜೆಕ್ಟ್ ಪ್ಲಸ್ ವರ್ಕ್ ಕಂಪ್ಯಾರಿಟಿವ್ ಅಬ್ಜೆಕ್ಟಿವ್. ನೋಡಿ ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಫಸ್ಟ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಪಾಸಿಟಿವ್ ಡಿಗ್ರಿ ಇದೆ, ನೋ ಅದರ್ ಸಿಟಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಮೈಸೂರ್ ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೋಡಿ, ನೋ ಅದರ್ ಸಿಟಿ ಈಸ್ ಆಸ್ ಬ್ಯೂಟಿಫುಲ್ ಆಸ್ ಮೈಸೂರ್ ಅಂತ ಕೇಳಿದ್ದಾರೆ. ಸೊ ನಿಮ್ಗೆ ಪಾಸಿಟಿವ್ ಡಿಗ್ರಿನ ಈ ತರ ಕೇಳಿದ್ರು, ನೋ ಅದರ್ ಇಂದ ಕೇಳಿದ್ರು ಕೂಡ ಅದು ಪಾಸಿಟಿವ್ ಡಿಗ್ರಿನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ ಹೇಳ್ದೆ ಅಲ್ವಾ ನಿಮ್ಗೆ, ಸೊ ಶಿ ಈಸ್ ಶಾರ್ಟ್ ಗರ್ಲ್ ಅಂತ ಹೇಳಿ ಆ ತರ ಕೇಳಿದ್ರು ಕೂಡ ಅದು ಪಾಸಿಟಿವ್ ಡಿಗ್ರಿನೇ ಆಗಿರುತ್ತೆ. ಇಲ್ಲಿ ನೋಡಿ,
ನೋ ಅದರ್ ಸಿಟಿ ಇಸ್ ಆಸ್ ಬ್ಯೂಟಿಫುಲ್ ಆಸ್ ಮೈಸೂರು. ಹಾಗಾದ್ರೆ ನಾವಿಲ್ಲಿ ಫಾರ್ಮುಲಾ ನೋಡೋಣ. ನೋ ಅದರ್ ಅನ್ನೋದು ಹಾಗೆ ಇದೆ. ಇಲ್ಲಿ ಸಬ್ಜೆಕ್ಟ್ ಏನಾಗುತ್ತೆ, ಸಿಟಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ವರ್ಬ್ ಏನಾಗಿದೆ, ಈಸ್ ಆಗಿದೆ. ಸೊ ಅಥವಾ ಯಾಸ್ ಎರಡನ್ನು ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ನಾನಿಲ್ಲಿ ಆಸ್ ಅನ್ನ ಯೂಸ್ ಮಾಡಿದೀನಿ. ಸೊ ಪಾಸಿಟಿವ್ ಅಡ್ಜೆಕ್ಟಿವ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ, ಅಂದ್ರೆ ಅಡ್ಜೆಕ್ಟಿವ್ ಆಗಿರುತ್ತೆ. ಸೊ ಅಡ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ ಬ್ಯೂಟಿಫುಲ್ ಅಂತ ಹೇಳಿ ಇಲ್ಲಿ ನಾವು ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ಏನು, ಆಸ್ ಇದೆ. ನೆಕ್ಸ್ಟ್ ಆಬ್ಜೆಕ್ಟ್ ಮೈಸೂರ್ ಅಂತ ಇದೆ. ಈ ಪಾಸಿಟಿವ್ ಡಿಗ್ರಿಲಿ ಇರುವಂತ ಆಬ್ಜೆಕ್ಟ್ ನ ನೆಕ್ಸ್ಟ್ ಚೇಂಜ್ ಮಾಡ್ಬೇಕಾದ್ರೆ ನಾವು ಸಬ್ಜೆಕ್ಟ್ ಆಗಿ ತಗೋತೀವಿ. ಸೊ ಈ ಸಬ್ಜೆಕ್ಟ್ ನ ಆಬ್ಜೆಕ್ಟ್ ಆಗಿ ತಗೋತೀವಿ. ಓಕೆನಾ, ಇಲ್ಲಿ ಬರುವಂತ ಆಬ್ಜೆಕ್ಟ್ ಅಂತ ಹಾಕಿದೀವಲ್ವಾ, ಈ ಮೈಸೂರು ಅನ್ನೋದು ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಅಲ್ಲಿ ಇದು ಸಬ್ಜೆಕ್ಟ್ ಆಗುತ್ತೆ. ಈ ಸಿಟಿ ಅನ್ನೋದು ಏನಿದೆ ಅಂತ ಹೇಳಿದ್ರೆ ಅದು ಸಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಕಂಪ್ಯಾರಿಟಿವ್ ಡಿಗ್ರಿಗೆ ಯಾವ ತರ ಚೇಂಜ್ ಮಾಡ್ಬೇಕು, ರೂಲ್ ನೋಡಿದಿರಲ್ವಾ, ನಾನು ಹೇಳಿದೆ. ಸೊ ಇಲ್ಲಿ ಆಬ್ಜೆಕ್ಟ್ ಇರೋದು ಇದು ಸಬ್ಜೆಕ್ಟ್ ಆಗುತ್ತೆ ಅಂತ ಹೇಳಿ. ಸಬ್ಜೆಕ್ಟ್ ಏನು, ಮೈಸೂರ್. ನೆಕ್ಸ್ಟ್ ವರ್ಬ್ ಏನಿದೆ, ಈಸ್ ಇದೆ. ನೋಡಿ ಇಲ್ಲಿ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ನ ಹಾಕಿದೀವಿ. ಮೋರ್ ಬ್ಯೂಟಿಫುಲ್ ಅಂತ ಇದೆ. ಇದು ಬ್ಯೂಟಿಫುಲ್ ಅನ್ನೋದು ಯಾವ ಸಿಲಬಲ್ ಇದೆ, ಮಲ್ಟಿ ಸಿಲಬಲ್ ಇದೆ. ಮಲ್ಟಿ ಸಿಲಬಲ್ ಇದ್ರೆ ನಾವು ಕಂಪ್ಯಾರಿಟಿವ್ ಡಿಗ್ರಿಗೆ ಮೋರ್ ಅನ್ನ ಆಡ್ ಮಾಡ್ತೀವಿ, ಸೂಪರ್ಲೇಟಿವ್ ಡಿಗ್ರಿಗೆ ಮೋಸ್ಟ್ ನ ಆಡ್ ಮಾಡ್ತೀವಿ. ಸೊ ಈ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಏನಾಗುತ್ತೆ, ಮೋರ್ ಬ್ಯೂಟಿಫುಲ್ ಆಗುತ್ತೆ. ನೆಕ್ಸ್ಟ್ ಏನ್ ಆಡ್ ಮಾಡ್ಬೇಕು, ದ್ಯಾನ್. ಇಲ್ಲಿ ಕಂಪ್ಯಾರಿಟಿವ್ ಡಿಗ್ರಿಲಿ ದ್ಯಾನ್ ಅನ್ನ ಮಸ್ಟ್ ಅಂಡ್ ಶುಡ್ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಏನಿದೆ, ಎನಿ ಅದರ್. ಇಲ್ಲೇ ಇದೆ ಎನಿ ಅದರ್. ಆಬ್ಜೆಕ್ಟ್ ಏನಾಗುತ್ತೆ ಅಂತ ಹೇಳ್ತೇನೆ ನಾನು, ಈ ಸಬ್ಜೆಕ್ಟ್ ನ ನಾವು ಆಬ್ಜೆಕ್ಟ್ ಅಂತ ತಗೋತೀವಿ, ಸಿಟಿ ಅಂತ ಹೇಳಿ ಆಗುತ್ತೆ. ಗೊತ್ತಾಯ್ತಾ, ಮೈಸೂರು ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಸಿಟಿ. ನೋಡಿ, ಈ ರೂಲ್ ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಒಂದ್ ನೋಟ್ ಬುಕ್ ಅಲ್ಲಿ ಬರ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ನೀವೇ ಕೆಲವೊಂದಿಷ್ಟು ಸೆಂಟೆನ್ಸ್ ಫಾರ್ಮೇಶನ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮ್ಗೆ ತುಂಬಾ ಈಸಿ ಆಗಿ ಆಗುತ್ತಿದೆ. ನೆಕ್ಸ್ಟ್ ಸೂಪರ್ಲೇಟಿವ್ ಯಾವ ತರ ಚೇಂಜ್ ಮಾಡೋದು ನೋಡೋಣ. ಸಬ್ಜೆಕ್ಟ್ ನಿಮಗೆ ಗೊತ್ತಿದೆ, ಮೈಸೂರ್ ಅಂತ ಇದೆ. ಇಲ್ಲಿ ವರ್ಬ್ ನ ಏನು, ಈಸ್. ಇದನ್ನ ಹೆಲ್ಪಿಂಗ್ ವರ್ಬ್ ಅಂತ ಕರಿತೀವಿ, ಈಸ್. ನೋಡಿ, ಸೂಪರ್ಲೇಟಿವ್ ಡಿಗ್ರಿಲಿ ಈ ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಏನಿರುತ್ತೆ ಅದ್ರ ಹಿಂದ್ಗಡೆ ನಾವು ಯಾವಾಗ್ಲೂ ಕೂಡ ದಾನ ಯೂಸ್ ಮಾಡ್ತೀವಿ. ಆರ್ಟಿಕಲ್ ಅಲ್ಲೂ ಕೂಡ ಒಂದು ರೂಲ್ ಆಗಿರುತ್ತೆ. ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ನಾವು ಅದ್ರ ಹಿಂದೆ ದಾನ ಯೂಸ್ ಮಾಡ್ತೀವಿ ಅನ್ನೋದು ಒಂದು ರೂಲ್ ಆಗುತ್ತೆ. ಸೊ ದಾ ಆಯ್ತು. ನೆಕ್ಸ್ಟ್ ಏನು, ಮೋರ್ ಇದ್ದಿದ್ದು ಮೋಸ್ಟ್. ಮೋಸ್ಟ್ ಬ್ಯೂಟಿಫುಲ್. ಸೂಪರ್ಲೇಟಿವ್ ಅಬ್ಜೆಕ್ಟಿವ್ ಏನಾಗುತ್ತೆ, ಮೋಸ್ಟ್ ಬ್ಯೂಟಿಫುಲ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಆಫ್ ಆಲ್. ಪ್ಲೂರಲ್ ಆಬ್ಜೆಕ್ಟ್. ಇಲ್ಲಿ ನೋಡಿ, ಪ್ಲೂರಲ್ ಆಬ್ಜೆಕ್ಟ್ ಬರ್ಬೇಕು, ಸಿಂಗ್ಯುಲರ್ ಅಲ್ಲ. ಇಲ್ಲಿ ಸಿಂಗ್ಯುಲರ್ ಹಾಕಿದೀವಿ ನಾವು ಸಿಟಿ ಅಂತ ಹೇಳಿ, ಬಟ್ ಸೂಪರ್ಲೇಟಿವ್ ಬರ್ಬೇಕಾದ್ರೆ ಆಲ್ ಸಿಟೀಸ್ ಅಂತ ಆಗುತ್ತೆ. ಅಂದ್ರೆ ಇಲ್ಲಿ ಮೋರ್ ದ್ಯಾನ್ 3 ಥಿಂಗ್ಸ್ ಆಗಿರ್ಬೋದು. ಇಲ್ಲಿ ಪ್ಲೇಸಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ಲೇಸ್ ಅನ್ನ ನಾವು ತಗೊಂಡವಾಗ ಮೋರ್ ದ್ಯಾನ್ 3 ಇರ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇನಂತ ಕನ್ಸಿಡರ್ ಮಾಡಿದ್ವಿ, ಸಿಟೀಸ್ ಅಂತ ಹೇಳಿದ್ವಿ, ಕನ್ಸಿಡರ್ ಮಾಡಿದ್ವಿ. ಈ ರೀತಿ ಆಲ್ ಸಿಟೀಸ್ ಅಂತ ಹಾಕಿದ್ರೆ ಇದು ಮೋರ್ ದ್ಯಾನ್ 3 ಆಗುತ್ತೆ. ನೋಡಿ, ನೋ ಅದರ್ ಸಿಟಿ ಇಸ್ ಆಸ್ ಬ್ಯೂಟಿಫುಲ್ ಆಸ್ ಮೈಸೂರ್. ಸೇಮ್ ಅಲ್ಲಿ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕಂಪ್ಯಾರಿಟಿವ್ ಡಿಗ್ರಿಗೆ ಮೈಸೂರ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಸಿಟಿ. ಸೂಪರ್ಲೇಟಿವ್ ಡಿಗ್ರಿಗೆ ಮೈಸೂರು ಈಸ್ ದ ಮೋಸ್ಟ್ ಬ್ಯೂಟಿಫುಲ್ ಆಫ್ ಆಲ್ ಸಿಟೀಸ್ ಅಂತ ಇದೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ನ ನೋಡೋಣ. ಇಲ್ಲಿ ನೋಡಿ, ಸೇಮ್ ಅದೇ ರೂಲ್ ನ ನಾನು ಇಲ್ಲಿ ಹಾಕಿದ್ದೀನಿ ಮೇಲ್ಗಡೆ. ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಸಾಲ್ವ್ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ. ಇದನ್ನ ನೀವು ಕಲ್ತ್ಕೊಂಡ್ರೆ ಈ ರೂಲ್ ಗಳನ್ನ ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಸೊ ಫಸ್ಟ್ ನೀವು ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಕೇಳಿದ್ದಾರೆ. ಕೊಟ್ಟಿರುವಂತ ಒಂದು ಸೆಂಟೆನ್ಸ್ ನ ಎರಡು ಬೇರೆ ಡಿಗ್ರಿಗೆ ಚೇಂಜ್ ಮಾಡಿ. ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಸಮುದ್ರಗುಪ್ತ ವಾಸ್ ದ ಗ್ರೇಟೆಸ್ಟ್ ಆಫ್ ಆಲ್ ಇಂಡಿಯನ್ ಕಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸಮುದ್ರಗುಪ್ತ ಅನ್ನೋನು ಇಲ್ಲಿ ನೀವು ಫಸ್ಟ್ ಯಾವ ಡಿಗ್ರಿ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೋಬೇಕಾಗುತ್ತೆ. ನಿಮಗೆ ಇಲ್ಲೊಂದು ಅಡ್ಜೆಕ್ಟಿವ್ ಕೊಟ್ಟಿದ್ದಾರೆ. ಸೊ ಅಡ್ಜೆಕ್ಟಿವ್ ಯಾವ್ದಿಲ್ಲಿ, ಗ್ರೇಟೆಸ್ಟ್ ಅಂತ ಹೇಳಿ. ಫಸ್ಟ್ ಈ ಅಡ್ಜೆಕ್ಟಿವ್ ನ ಫೈಂಡ್ ಔಟ್ ಮಾಡ್ಕೋಬೇಕು. ಆಮೇಲೆ ಡಿಗ್ರಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ಆಲ್ ಇದೆ. ಆಲ್ ಇದೆ ಅಂದ ತಕ್ಷಣ ಇದು ಯಾವ ಡಿಗ್ರಿ ಆಗುತ್ತೆ, ಸೂಪರ್ಲೇಟಿವ್ ಡಿಗ್ರಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಅಂತ ಹೇಳಿದ್ರೆ ಇನ್ನುಳಿದ 2 ಡಿಗ್ರಿಗೆ ನೀವು ಇದನ್ನ ಚೇಂಜ್ ಮಾಡ್ಬೇಕು. ನಿಮ್ಗೆ ಸೂಪರ್ಲೇಟಿವ್ ಕೊಟ್ಟಿದ್ದಾರೆ, ಪಾಸಿಟಿವ್ ಮತ್ತೆ ಕಂಪ್ಯಾರಿಟಿವ್ ಡಿಗ್ರಿಗೆ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಸೊ ನೀವು ಹೇಗೆ ಐಡೆಂಟಿಫೈ ಮಾಡ್ಬೇಕು, ಇಲ್ಲಿ ನೋಡಿ ದಾ ಅನ್ನೋದು ಕೊಟ್ಟಿದ್ದಾನೆ, ಗ್ರೇಟೆಸ್ಟ್ EST ಇದೆ, ಆಮೇಲೆ ಆಲ್ ಅಂತ ಇದೆ, ಸೂಪರ್ಲೇಟಿವ್ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಸೊ ಹಾಗಾದ್ರೆ ಪಾಸಿಟಿವ್ ಗೆ ಚೇಂಜ್ ಮಾಡೋಣ. ಪಾಸಿಟಿವ್ ಗೆ ರೂಲ್ ನೋಡಿ, ಇಲ್ಲಿ ಫಸ್ಟ್ ಏನ್ ಹಾಕೋಬೇಕು, ನೋ ಅದರ್ ಅಂತ ಯೂಸ್ ಮಾಡಿದ್ವಿ ನಾವು. ಸಬ್ಜೆಕ್ಟ್ ಏನಾಗುತ್ತೆ, ಇಂಡಿಯನ್ ಕಿಂಗ್ಸ್. ಇಲ್ಲೇನ್ ಆಬ್ಜೆಕ್ಟ್ ಇರುತ್ತೋ ಅದನ್ನ ನಾವು ಸಬ್ಜೆಕ್ಟ್ ಆಗಿ ತಗೋತೀವಿ ಅಂತ ಹೇಳಿದೆ. ಸೊ ಇಲ್ಲಿ ಸಬ್ಜೆಕ್ಟ್ ಆಯ್ತು, ಇಂಡಿಯನ್ ಕಿಂಗ್ಸ್ ಅಂತ ಹೇಳಿ ತಗೊಂಡ್ವಿ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಬ್ ಏನಿದೆ, ಈಸ್. ಓಕೆನಾ. ನೆಕ್ಸ್ಟ್ ಆಸ್ ಅಂತ ಹೇಳಿ ಬರುತ್ತೆ. ಇಲ್ಲಿ ಈ ಪಾಸಿಟಿವ್ ಅಡ್ಜೆಕ್ಟಿವ್ ಏನಾಗುತ್ತೆ ಅಂತ ಹೇಳಿದ್ರೆ, ಪಾಸಿಟಿವ್ ಇಲ್ಲಿ ಗ್ರೇಟೆಸ್ಟ್ ಇದೆ, ಕಂಪ್ಯಾರಿಟಿವ್ ಗೆ ಗ್ರೇಟರ್ ಆಗುತ್ತೆ, ಪಾಸಿಟಿವ್ ಗೆ ಗ್ರೇಟ್ ಆಗುತ್ತೆ. ನೋಡಿ, ಈಸ್ ಆಸ್ ಗ್ರೇಟ್ ಆಸ್
ಸಮುದ್ರ ಗುಪ್ತ ಅಂತ ಆಗುತ್ತೆ. ಸೊ ಇಲ್ಲಿ ಆಬ್ಜೆಕ್ಟ್ ಯಾವ್ದು ಅಂತ ಹೇಳಿದ್ರೆ ಸಮುದ್ರಗುಪ್ತ. ನಾನು ಹೇಳಿದೀನಿ ಕಂಪ್ಯಾರೇಟಿವ್ ಗೆ ಸೂಪರ್ಲೇಟಿವ್ ಗೆ ಪಾಸಿಟಿವ್ ಇಲ್ಲಿರುವಂತ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ. ಅದೇ ತರ ಸೂಪರ್ಲೇಟಿವ್ ಅಲ್ಲೂ ಇರ್ಬೇಕಾದ್ರೆ ಇಲ್ಲಿರುವಂತ ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ ಪಾಸಿಟಿವ್ ಬಂದವಾಗ. ಆಮೇಲೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗಿ ತಗೋತೀವಿ ನಾವಿಲ್ಲಿ. ಸೊ ನೋ ಅದರ್ ಇಂಡಿಯನ್ ಕಿಂಗ್ ಇಸ್ ಆಸ್, ಸಾರಿ ಇಲ್ಲಿ ವಾಸ್ ಬರ್ಬೇಕಿತ್ತು, ವಾಸ್ ಆಸ್ ಗ್ರೇಟ್ ಆಸ್ ಸಮುದ್ರಗುಪ್ತ ಅಂತ ಆಗುತ್ತೆ. ನೆಕ್ಸ್ಟ್ ಒಂದ್ ನೋಡಿ, ಇದನ್ನ ಕಂಪ್ಯಾರೇಟಿವ್ ಯಾವ ತರ ಚೇಂಜ್ ಮಾಡ್ಬೇಕು. ಫಸ್ಟ್ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟ್ ಏನಾಗುತ್ತೆ ನಮ್ಗೆ ಇಲ್ಲಿ ಸಮುದ್ರಗುಪ್ತ ಅಂತ ಆಗುತ್ತೆ, ಇಲ್ಲಿ ಬರುವಂತ ಆಬ್ಜೆಕ್ಟ್ ಸಮುದ್ರಗುಪ್ತ. ನೆಕ್ಸ್ಟ್ ಹೆಲ್ಪಿಂಗ್ ವರ್ಕ್ ವಾಸ್ ಅಂತ ಆಗುತ್ತೆ. ನೆಕ್ಸ್ಟ್ ಕಂಪ್ಯಾರೇಟಿವ್ ಗೆ ಏನಾಗಿ ಚೇಂಜ್ ಆಗುತ್ತೆ, ಗ್ರೇಟ್ ಗ್ರೇಟರ್ ಆಗುತ್ತೆ, ಗ್ರೇಟರ್. ನೆಕ್ಸ್ಟ್ ಏನ್ ಬರ್ಬೇಕು, ಡ್ಯಾನ್ ಬರ್ಲೇಬೇಕು. ನೆಕ್ಸ್ಟ್ ಏನಿದೆ, ಎನಿ ಅದರ್ ನ ಯೂಸ್ ಮಾಡಿದ್ವಿ. ನೆಕ್ಸ್ಟ್ ಆಬ್ಜೆಕ್ಟ್ ಏನು, ಇಂಡಿಯನ್ ಕಿಂಗ್. ಸಮುದ್ರಗುಪ್ತ ವಾಸ್ ಗ್ರೇಟರ್ ದ್ಯಾನ್ ಎನಿ ಅದರ್ ಇಂಡಿಯನ್ ಕಿಂಗ್ ಅಂತ ಆಗುತ್ತೆ. ಸೊ ಇಲ್ಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು ರೂಲ್ ಗಳನ್ನ ಯೂಸ್ ಮಾಡ್ಕೊಂಡು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿ ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಟು ದ ಅದರ್ 2 ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲೊಂದು ಲೈನ್ ಅನ್ನ ಕೊಟ್ಟಿದ್ದಾರೆ, ಚೀತಾ ಈಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಎನಿಮಲ್. ಇದೊಂದು ಸೆಂಟೆನ್ಸ್ ನ ಫಾರ್ಮೇಶನ್ ಮಾಡಿದ್ದಾರೆ ನೋಡಿ, ಚೀತಾ ಈಸ್ ಫಾಸ್ಟರ್ ದ್ಯಾನ್ ಎನಿ ಅದರ್ ಎನಿಮಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಫಸ್ಟ್ ನೀವು ಏನ್ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದೆ ನಾನು, ಯಾವ ಡಿಗ್ರಿಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು. ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ. ಫಸ್ಟ್ ನೀವು ನೋಡ್ಬೇಕಾಗಿರೋದೇನು, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು. ಏನಿದೆ, ಫಾಸ್ಟರ್, ಆರ್ ಇದೆ ಅಂತ ಹೇಳಿದ್ರೆ ಇದು ಕಂಪ್ಯಾರಿಟಿವ್ ಅಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆ ಏನಿದೆ, ದ್ಯಾನ್ ಅನ್ನೋದು ಒಂದು ಕೂಡ ಇದೆ. ಸೊ ಹಾಗಾದ್ರೆ ಇದು ಯಾವ ಡಿಗ್ರಿ ಆಗಿರುತ್ತೆ, ಕಂಪ್ಯಾರಿಟಿವ್ ಡಿಗ್ರಿ ಆಗಿರುತ್ತೆ. ನೆಕ್ಸ್ಟ್ 2 ಡಿಗ್ರೀಸ್ ಗೆ ನೀವು ಚೇಂಜ್ ಮಾಡ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಪಾಸಿಟಿವ್ ಗೆ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಆಡ್ ಮಾಡ್ಬೇಕು, ಫಸ್ಟ್ ನೋ ಅದರ್ ಅಂತ ಹೇಳಿ ಫಸ್ಟ್ ಬರ್ಬೇಕಾಗತ್ತೆ. ನೋಡಿ ಪಾಸಿಟಿವ್ ಗೆ ನೋ ಅದರ್ ಅಂತ ಇದೆ. ಇಲ್ಲಿ ನಾವೇನು ಆಬ್ಜೆಕ್ಟ್ ಏನು ಅನಿಮಲ್ ಅಂತ ಇದೆ ಅಲ್ವಾ, ಸೊ ಇದು ಸಬ್ಜೆಕ್ಟ್ ಆಗುತ್ತೆ, ಇದು ಸಬ್ಜೆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನಾಯ್ತು, ನೋ ಅದರ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಎನಿಮಲ್ ಅಂತ ಆಯ್ತು. ನೆಕ್ಸ್ಟ್ ವರ್ಬ್ ಏನಿದೆ, ಈಸ್ ಇದೆ, ಈಸ್. ನೆಕ್ಸ್ಟ್ ಏನ್ ಹಾಕಿದ್ವಿ, ಆಸ್ ಆಲ್ರೆಡಿ ಎಲ್ಲ ಇದೆ. ಪಾಸಿಟಿವ್ ಅಡ್ಜೆಕ್ಟಿವ್ ಏನಾಗುತ್ತೆ, ಅಡ್ಜೆಕ್ಟಿವ್ ಫಾಸ್ಟರ್ ಅಂತ ಗೊತ್ತಾಯ್ತು ನಿಮ್ಗೆ. ಸೊ ಅದು ಪಾಸಿಟಿವ್ ಡಿಗ್ರಿಲಿ ಏನಾಗಿ ಚೇಂಜ್ ಆಗುತ್ತೆ ಅಂತ ಹೇಳಿದ್ರೆ ಫಾಸ್ಟ್ ಅಂತ ಹೇಳಿ ಆಗುತ್ತೆ, ಫಾಸ್ಟ್. ನೆಕ್ಸ್ಟ್ ಏನಿದೆ, ಆಸ್. ನೆಕ್ಸ್ಟ್ ಆಬ್ಜೆಕ್ಟ್, ಆಬ್ಜೆಕ್ಟ್ ಯಾವ್ದಿಲ್ಲಿ, ಚೀತಾ ಅಂತ ಆಗುತ್ತೆ. ನೆಕ್ಸ್ಟ್ ಕಂಪ್ಯಾರಿಟಿವ್ ಸೂಪರ್ಲೇಟಿವ್ ಡಿಗ್ರಿಗೆ ಯಾವ ತರ ಚೇಂಜ್ ಮಾಡ್ಬೇಕು, ಇಲ್ಲಿ ಕಂಪ್ಯಾರಿಟಿವ್ ಕೊಟ್ಟಿದ್ದಾರೆ ನಮ್ಗೆ. ಸೊ ಇಲ್ಲಿ ನೋಡಿ, ಸಬ್ಜೆಕ್ಟ್ ಏನು, ಚೀತಾ. ಹೆಲ್ಪಿಂಗ್ ವರ್ಬ್ ಏನು, ಈಸ್ ಅಂತ ಇದೆ. ಏನ್ ಆಡ್ ಮಾಡ್ಲೇಬೇಕು, ದಾನ ಮಸ್ಟ್ ಅಂಡ್ ಶುಡ್ ನಾವು ಆಡ್ ಮಾಡ್ಲೇಬೇಕಾಗುತ್ತೆ. ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಏನಾಗಿ ಚೇಂಜ್ ಆಗುತ್ತೆ, ಫಾಸ್ಟೆಸ್ಟ್ ಅಂತ ಆಗುತ್ತೆ, ಆಫ್ ಆಲ್ ಎನಿಮಲ್ಸ್. ಸೊ ಇದು ಸೂಪರ್ಲೇಟಿವ್ ಗೆ ನಾವು ಚೇಂಜ್ ಮಾಡ್ಬೇಕಾಗಿರೋದು. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಈ ರೂಲ್ ಅನ್ನ ಯೂಸ್ ಮಾಡ್ಕೊಂಡು ಆರಾಮಾಗಿ ಚೇಂಜ್ ಮಾಡಬಹುದು. ನೋಡಿ, ಪಾಸಿಟಿವ್ ಗೆ ನೋ ಅದರ್ ಎನಿಮಲ್ ಇಸ್ ಆಸ್ ಫಾಸ್ಟ್ ಆಸ್ ಚೀತಾ. ಸೂಪರ್ಲೇಟಿವ್ ಡಿಗ್ರಿಗೆ ಚೀತಾ ಇಸ್ ದ ಫಾಸ್ಟೆಸ್ಟ್ ಆಫ್ ಆಲ್ ಎನಿಮಲ್ಸ್ ಅಂತ ಹೇಳಿ ಕರಿತೀವಿ. ಇದೇ ತರ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನಾವಿಲ್ಲಿ ನೋಡೋಣ. ನೋಡಿ, ಕವಿತಾ ಇಸ್ ಅ ಕ್ಲೆವರ್ ಸ್ಟೂಡೆಂಟ್ ಅಂತ ಕೊಟ್ಟಿದ್ದೀನಿ. ಇನ್ನೊಂದು ಎಕ್ಸಾಂಪಲ್, ನೋ ಅದರ್ ಮೆಟಲ್ ಇಸ್ ಆಸ್ ಪ್ರೀಶಿಯಸ್ ಆಸ್ ಗೋಲ್ಡ್ ಅಂತ ಕೊಟ್ಟಿದ್ದೀನಿ. ಸೊ ಇದನ್ನ ಸಾಲ್ವ್ ಮಾಡೋದ್ರೊಳಗೆ ನೀವು ಕೂಡ ನೋಟ್ ಬುಕ್ ಅಲ್ಲಿ ಹಾಕೊಂಡು ಇದನ್ನ ಸಾಲ್ವ್ ಮಾಡ್ಬೇಕು. ಸೊ ಟ್ರೈ ಮಾಡಿ ನೋಡಿ, ನೀವೇ ರೂಲ್ ಗಳನ್ನ ಹಾಕೊಂಡು ಈ ಸೆಂಟೆನ್ಸ್ ಅನ್ನ ನೀವು ಇನ್ನೆರಡು ಡಿಗ್ರಿಗೆ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಈ ಲೈನ್ ಗಳನ್ನ ಹಾಕೊಂಡು ಚೇಂಜ್ ಮಾಡಿ ಕರೆಕ್ಟ್ ಇದೆಯಾ ಅಂತ ಹೇಳಿ ನನ್ನ ಆನ್ಸರ್ ನ ಈಗ ನಾನು ತೋರಿಸ್ತೀನಿ. ಸೊ ಕ್ರಾಸ್ ಔಟ್ ಮಾಡ್ಕೋಬಹುದು ನೀವು. ನೋಡಿ, ಇದು ಪಾಸಿಟಿವ್ ಅಲ್ಲಿ ಇದೆ ಅಲ್ವಾ, ಕವಿತಾ ಇಸ್ ಅ ಕ್ಲೆವರ್ ಸ್ಟೂಡೆಂಟ್ ಅಂತ ಹೇಳಿ ಇದೆ. ಸೊ ಇದು ಪಾಸಿಟಿವ್ ಡಿಗ್ರಿಲಿ ಇದೆ. ಹೇಗ್ ಗೊತ್ತಾಗುತ್ತೆ ನಮ್ಗೆ, ನೋಡಿ ಇಲ್ಲಿ ಕ್ಲೆವರ್ ಅಂತ ಹೇಳಿದೆ. ಈ ತರ ಬೇಕಾದ್ರೂ ಕೇಳ್ಬೋದು, ಯಾರು ಎಕ್ಸಾಮ್ ಅಲ್ಲಿ ನಿಮ್ಗೆ ಈ ತರ ಕೇಳಿದ್ರೆ ಇದು ಪಾಸಿಟಿವ್ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು. ನೋ ಅದರ್ ನೀವು ಬರಿಬೇಕಾದ್ರೆ ಮಾತ್ರ ನೋ ಅದರ್ ಅಂತ ಹೇಳಿ ನೀವು ಚೇಂಜ್ ಮಾಡ್ಬೇಕಾಗತ್ತೆ. ಪಾಸಿಟಿವ್ ನೋಡಿ, ಕವಿತಾ ಇಸ್ ಅ ಕ್ಲೆವರ್ ಸ್ಟೂಡೆಂಟ್. ಇಲ್ಲಿ ಯಾವ್ದ್ರ ನಡುವೆನೂ ಕೂಡ ಕಂಪ್ಯಾರಿಸನ್ ಆಗಿಲ್ಲ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಡಿಗ್ರಿ ಆಗುತ್ತೆ. ಕಂಪ್ಯಾರಿಟಿವ್ ಗೆ ಚೇಂಜ್ ಮಾಡ್ಬೇಕಾದ್ರೆ ನಾನು ಏನ್ ಹೇಳಿದೆ, ಫಸ್ಟ್ ಇಲ್ಲಿ ಸಬ್ಜೆಕ್ಟ್ ಬರುತ್ತೆ, ಕವಿತಾ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇನಿದೆ, ಹೆಲ್ಪಿಂಗ್ ವರ್ಬ್ ನ ನಾವು ಯೂಸ್ ಮಾಡಿದ್ವಿ, ಏನಿದೆ ಈಸ್ ಅಂತ ಹೇಳಿದೆ. ಇದೇನು ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಏನಾಗುತ್ತೆ, ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಕ್ಲೆವರ್ ಇದ್ದು ಕ್ಲೆವರರ್ ಆಗುತ್ತೆ. ನೆಕ್ಸ್ಟ್ ಫಾರ್ಮುಲಾದಲ್ಲಿ ದ್ಯಾನ್ ಬರುತ್ತೆ, ಎನಿ ಅದರ್ ಇದಿಷ್ಟು ಬರುತ್ತೆ, ಇದನ್ನ ಆಡ್ ಮಾಡುತ್ತೆ. ನೆಕ್ಸ್ಟ್ ಆಬ್ಜೆಕ್ಟ್ ಏನಿದೆ, ಸ್ಟೂಡೆಂಟ್ ಅಂತ ಹೇಳಿ ನಾವಿಲ್ಲಿ ಕರಿತೀವಿ, ಇದು
ಆಬ್ಜೆಕ್ಟ್ ಆಗಿರುತ್ತೆ. ಇದು ಕವಿತಾ ಈಸ್ ಕ್ಲೆವರರ್ ದ್ಯಾನ್ ಎನಿ ಅದರ್ ಸ್ಟೂಡೆಂಟ್ ಅಂತ ಹೇಳಿರುತ್ತೆ. ಇದನ್ನ ಸೂಪರ್ಲೇಟಿವ್ ಗೆ ಚೇಂಜ್ ಮಾಡಿದವಾಗ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಏನು ಕವಿತಾ, ನೆಕ್ಸ್ಟ್ ವರ್ಬ್ ಏನು ಈಸ್ ಅಂತ ಬರುತ್ತೆ. ನೆಕ್ಸ್ಟ್ ಏನ್ ಆಡ್ ಮಾಡ್ಬೇಕು, ಬರ್ಲೇಬೇಕು. ನೆಕ್ಸ್ಟ್ ಸೂಪರ್ಲೇಟಿವ್ ಅಡ್ಜೆಕ್ಟಿವ್ ಏನಾಗುತ್ತೆ ಅಂತ ಹೇಳಿದ್ರೆ ಕ್ಲೆವರೆಸ್ಟ್ ಅಂತ ಆಗುತ್ತೆ. ಆಫ್ ಆಲ್ ಅನ್ನೋದನ್ನ ನಾವು ಫಾರ್ಮುಲಾದಲ್ಲಿ ಹಾಕಿದೀವಿ. ನೆಕ್ಸ್ಟ್ ಏನು ಪ್ಲೂರಲ್ ಆಬ್ಜೆಕ್ಟ್ ಏನಾಗುತ್ತೆ, ಸ್ಟೂಡೆಂಟ್ಸ್ ಅಂತ ಹೇಳಿ ಆಗುತ್ತೆ. ಕವಿತಾ ಇಸ್ ದ ಕ್ಲೆವರೆಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಹೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್ ನೋಡಿ, ನೋ ಅದರ್ ಮೆಟಲ್ ಇಸ್ ಆಸ್ ಪ್ರಿಷಿಯಸ್ ಆಸ್ ಗೋಲ್ಡ್ ಅಂತ ಹೇಳಿದೆ. ಸೊ ಇಲ್ಲಿ ನೋ ಅದರ್ ಅನ್ನ ಯೂಸ್ ಮಾಡಿದಾರೆ ಅಂತ ಹೇಳಿದ್ರೆ ಇದು ಪಾಸಿಟಿವ್ ಆಗುತ್ತೆ. ಸೊ ಇದು ಕೂಡ ಯಾವುದೇ ಕಂಪ್ಯಾರಿಸನ್ ಇಲ್ಲ, ಇದು ಕೂಡ ಯಾವುದೇ ಕಂಪ್ಯಾರಿಸನ್ ಇಲ್ಲ. ಹಾಗಾದ್ರೆ ಕಂಪ್ಯಾರಿಟಿವ್ ಡಿಗ್ರಿಗೆ ಏನಾಗುತ್ತೆ, ಗೋಲ್ಡ್ ಈಸ್ ಮೋರ್ ಪ್ರೀಶಿಯಸ್ ದ್ಯಾನ್ ಎನಿ ಅದರ್ ಮೆಟಲ್ ಅಂತ ಆಗುತ್ತೆ. ಸೊ ಇದು ಫಾರ್ಮುಲಾ ನೋಡಿ, ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ದ್ಯಾನ್ ಬರುತ್ತೆ, ಎನಿ ಅದರ್ ಬರುತ್ತೆ, ಇದು ಆಬ್ಜೆಕ್ಟ್ ಆಗಿರುತ್ತೆ. ಯಾವ ಆಬ್ಜೆಕ್ಟ್, ಮೆಟಲ್ ಅನ್ನೋದು. ಇಲ್ಲಿ ನೋಡಿ ಮೋರ್ ಏನಕ್ಕೆ ಯೂಸ್ ಮಾಡಿದ್ವಿ, ಬೇಕಿದ್ರೆ ಇಲ್ಲಿ ನೋಡಿ 2 ಸಿಲೆಬಲ್ ಇರ್ಬೇಕಾದ್ರೂ ಕೂಡ ERES ನಾವು ಯೂಸ್ ಮಾಡ್ತೀವಿ. ಕ್ಲೆವರ್ ಅನ್ನೋದು ಡೈ ಸಿಲೆಬಲ್ ಆಗಿದೆ, ಅದನ್ನ ಕ್ಲೆವರರ್, ಕ್ಲೆವರೆಸ್ಟ್ ಅಂತ ಹೇಳಿ ನಾವು ಯೂಸ್ ಮಾಡಿದ್ವಿ. ಇಲ್ಲಿ ಪ್ರೇಷಿಯಸ್ ಅಂತ ಹೇಳಿದೆ, ಪ್ರೇಷಿಯಸ್. ಸೊ ಇದು 3 ಸಿಲೆಬಲ್ ಆಗಿದೆ. 3 ಸಿಲೆಬಲ್ ಬಂದಿದೆ ಅಂತ ಹೇಳಿದ್ರೆ ನಾವ್ ಏನನ್ನ ಯೂಸ್ ಮಾಡ್ಬೇಕಾಗುತ್ತೆ, ಮೋರ್ ಮತ್ತೆ ಮೋಸ್ಟ್ ನ ಯೂಸ್ ಮಾಡ್ಬೇಕಾಗುತ್ತೆ. ನೋಡಿ ಗೋಲ್ಡ್ ಈಸ್ ಹಾಕಿದ್ವಾ. ನೆಕ್ಸ್ಟ್ ಕಂಪ್ಯಾರಿಟಿವ್ ಅಡ್ಜೆಕ್ಟಿವ್ ಏನಾಗುತ್ತೆ, ಮೋರ್ ಪ್ರಿಷಿಯಸ್ ಆಗುತ್ತೆ. ನೆಕ್ಸ್ಟ್ ದ್ಯಾನ್ ಎಲ್ಲ ಇದೆ. ನೆಕ್ಸ್ಟ್ ಎನಿ ಅದರ್ ಅನ್ನ ಆಡ್ ಮಾಡ್ಬೇಕು. ನೆಕ್ಸ್ಟ್ ಏನು ಆಬ್ಜೆಕ್ಟ್ ಮೆಟಲ್. ನೀವು ಆಡ್ ಮಾಡೋದೇನು ಅಂತ ಹೇಳಿದ್ರೆ ಇದು ಸಬ್ಜೆಕ್ಟ್ ಮತ್ತೆ ಹೆಲ್ಪಿಂಗ್ ವರ್ಬ್ ಕೊಟ್ಟಿರ್ತಾರೆ ಅವ್ರೆ. ನೆಕ್ಸ್ಟ್ ಏನು ಈ ಆಬ್ಜೆಕ್ಟ್ ನ, ಉಳ್ದಿರೋದೆಲ್ಲ ನಿಮ್ಗೆ ಫಾರ್ಮುಲಾದಲ್ಲೇ ಬಂದಿರುತ್ತೆ. ಇದೊಂದನ್ನ ಚೇಂಜ್ ಮಾಡೋದು ನಿಮ್ಗೆ ಗೊತ್ತಿರ್ಬೇಕು. ಸೊ ಈ ಅಡ್ಜೆಕ್ಟಿವ್ ನ ಚೇಂಜ್ ಮಾಡೋದು ನಿಮಗೆ ಗೊತ್ತಿರ್ಬೇಕು. ಪಾಸಿಟಿವ್ ಇಂದ ಕಂಪ್ಯಾರಿಟಿವ್ ಏನಾಗುತ್ತೆ, ಕಂಪ್ಯಾರಿಟಿವ್ ಇಂದ ಸೂಪರ್ಲೇಟಿವ್ ಏನಾಗುತ್ತೆ ಅನ್ನೋದು ನಿಮ್ಗೆ ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಸೂಪರ್ಲೇಟಿವ್ ನೋಡಿ, ಗೋಲ್ಡ್ ಇದು ಸಬ್ಜೆಕ್ಟ್ ಆಗುತ್ತೆ, ವರ್ಬ್ ಆಗುತ್ತೆ, ಕೊಟ್ಟಿದ್ದಾರೆ ಅವ್ರೆ. ನೆಕ್ಸ್ಟ್ ಮೋಸ್ಟ್ ಪ್ರೀಶಿಯಸ್ ಆಗುತ್ತೆ. ಪ್ರೀಶಿಯಸ್, ಮೋರ್ ಪ್ರೀಶಿಯಸ್, ಮೋಸ್ಟ್ ಪ್ರೀಶಿಯಸ್ ಆಫ್ ಆಲ್ ಅನ್ನೋದನ್ನ ಹಾಕ್ಬೇಕು. ನೆಕ್ಸ್ಟ್ ಪ್ಲೂರಲ್ ಆಬ್ಜೆಕ್ಟ್ ಏನಾಗುತ್ತೆ, ಮೆಟಲ್ಸ್ ಆಗುತ್ತೆ. ಗೋಲ್ಡ್ ಇಸ್ ದ ಮೋಸ್ಟ್ ಪ್ರೀಶಿಯಸ್ ಆಫ್ ಆಲ್ ಮೆಟಲ್ಸ್ ಅಂತ ಹೇಳಿ ಆಗುತ್ತೆ. ನೀವು ಕರೆಕ್ಟ್ ಆಗಿ ಅಡ್ಜೆಕ್ಟಿವ್ ನ ಚೇಂಜ್ ಮಾಡೋದನ್ನ ಕರೆಕ್ಟ್ ಆಗಿ ಗೊತ್ತಿರ್ಬೇಕು ನಿಮ್ಗೆ. ಸೊ ತುಂಬಾ ಈಸಿ ಆಗಿರುವಂತ ಒಂದ್ ಲೆಸನ್ ಆಗಿದೆ. ತುಂಬಾ ಈಸಿಯಾಗಿ ನೀವು ಇದನ್ನ ಅಟೆಂಡ್ ಮಾಡಬಹುದು. ಎಲ್ರಿಗೂ ಕೂಡ ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಳ್ತೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಗೆ ನೆಕ್ಸ್ಟ್ ಯಾವ ಲೆಸನ್ ಬೇಕು ಅಂತಾನೂ ಕೂಡ ಕಮೆಂಟ್ ಗಳ ಮೂಲಕ ನಿಮ್ಗೆ ತಿಳಿಸ್ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.